ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದ್ರು ಈ ನಟಿ ಅಂತ ಹೇಳ್ಬೋದು. ಇನ್ನು ಇಂಥ ನಟಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಇದೀಗ ಕೇವಲ 37ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿರುವಂಥದ್ದು. ರಸ್ತೆ ಅಪಘಾತದಿಂದ ಇದೀಗ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗ್ತದೆ. ಹೈದರಾಬಾದ್ನಿಂದ ಬರುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ದುರಂತ ಈಗ ಅಂತ್ಯವಾಗಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ತಮ್ಮದೇ ಆದಂಥ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಪವಿತ್ರ ಜೈರಾಮ್ ಅವರು ಕೊನೆಯುಸಿರೆಳೆದಿರುವಂಥದ್ದು. ಮಂಗಳಗೌರಿ ಮದುವೆಯಲ್ಲಿ ಸ್ನೇಹನ ತಂದೆಯ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಸುಮಾರು 1,500ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಮಂಗಳಗೌರಿ ಮದುವೆಯವರು ಕೂಡ ಅಭಿನಯ ಮಾಡಿದ್ರು. ಪುಟ್ಟಗೌರಿ ಮದುವೆಯವರು ಕೂಡ ಅಭಿನಯ ಮಾಡಿದರು. ಇನ್ನೂ ಕಲರ್ಸ್ಗಳಲ್ಲಿ ಬರ್ತಿದ್ದಂಥ ಚರಣದಾಸಿ ಆಗಿರ್ಬೋದು, ಅಂತರಪಟ ಸೀರಿಯಲ್ನಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇತ್ತೀಚೆಗೆ ತ್ರಿನಯನಿ ಸೀರಿಯಲ್ನಲ್ಲೂ ಕೂಡ ಇವರು ಅಭಿನಯ ಮಾಡ್ತಿದ್ರು. ಮತ್ತು ಇವರ ಸಾವಿನ ಸುದ್ದಿ ಕೇಳಿದಂತಹ ಇವರ ಆಪ್ತ ಸ್ನೇಹಿತನೊಬ್ಬ ಸಹ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಪವಿತ್ರ ಜಯರಾಮ್ ಅವರ ಸಾವನ್ನು ಸಹಿಸಿಕೊಳ್ಳಲಾಗದೆ ತುಂಬ ನೋವಿನಂಥ ಅವರ ಸ್ನೇಹಿತನು ಸಹ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಮೂಲತಃ ಮಂಡ್ಯದವರಾಗಿದ್ದ ಪವಿತ್ರ ಜಯರಾಮ್ ಅವರು ತುಂಬಾ ದೊಡ್ಡ ಮಟ್ಟಿಗೆ ಹೆಸರು ಕೂಡ